ಬಂತು ನೋಡ್ರಪ್ಪ. ಲೀಕ್ ಆದ್ರೂ ನಾವ್ ನೋಡ್ಬೇಕು ಅಂತ ವೇಟ್ ಮಾಡ್ತಿದ್ದಂತ ಟ್ರೈಲರ್, ರಾಮಾಯಣದ ಟ್ರೈಲರ್ ಬಂತು ಗುರು. ಫೈನಲಿ 4:15ಕ್ಕೆ ಬಂದಂತ ಈ ಒಂದು ಟ್ರೈಲರ್, ಕೆಲವು ಕ್ಲಿಪ್ಗಳನ್ನ ನಾವು ಆಲ್ಮೋಸ್ಟ್ ಆಗ್ಲೇ ಲೀಕ್ ಅಲ್ಲಿ ನೋಡಿ ಆಗಿತ್ತು. ಬಿಕಾಸ್ ಆಫ್ ಅದೆಲ್ಲ ವೈರಲ್ ಆಗ್ತಾ ಇತ್ತು. ಆದ್ರೆ ಅದನ್ನೆಲ್ಲ ಬಿಟ್ಟು ಇವತ್ತು ಈ ಒಂದು ಟ್ರೈಲರ್ ಬಗ್ಗೆ ಆನೆಸ್ಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಇದೆ ಗುರು. ಆ VFX ವರ್ಕ್, ಆ ಮ್ಯೂಸಿಕ್, ಅದ್ರಲ್ಲೂ ನಮ್ಮ ಯಶ್ ಅವರು. ಸೊ ಈ ಒಂದು ಸ್ಟಾರ್ಟ್ಅಪ್ ಅಲ್ಲಿ ಬೇಡ, ಕಂಟಿನ್ಯೂ ಮಾಡೋಣ. ನಮಸ್ತೆ, ನಾನ್ ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರುವಡ್ಡ. ಗುರು, ಜಸ್ಟ್ ಟ್ರೈಲರ್ನ ನಾನು 3-4 ಸಲ ನೋಡಿದೀನಿ ಗುರು. 3-4 ಸಲ ನೋಡ್ಬೇಕಾದ್ರೂ ಕೂಡ ಗೂಸ್ ಬಂಪ್ಸ್ ಯಾವ ಲೆವೆಲ್ಗೆ ಇತ್ತು ಅಂತ ಹೇಳಿದ್ರೆ ಸಕ್ಕದಾಗಿತ್ತು ಗುರು. ಅದ್ರಲ್ಲೂ ಆ ಒಂದು ಕ್ಯಾರೆಕ್ಟರ್ನ ರಿವೀಲ್ ಮಾಡಿರೋ ರೀತಿ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಆ ಒಂದು ಕ್ಯಾರೆಕ್ಟರ್ ನೋಡೋಕೋಸ್ಕರ ಅದು ಥಿಯೇಟರ್ಗೆ ಹೋಗ್ಬೇಕು ಅಂತ ಹೇಳೋಂತ ವ್ಯಕ್ತಿಗಳಿಗೆ ಒಂದು ಹಬ್ಬದ ಊಟ ಆಯ್ತು ಅಂತ ನನ್ನ ಒಂದು ಪ್ರಕಾರದ ಮಾತು ಗುರು. ಆ ಮಾತು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಫ್ಯಾನ್ಸ್ ಗಳು ದಯವಿಟ್ಟು ಕಮೆಂಟ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ ನಮ್ಮ ರಣಬೀರ್ ಕಪೂರ್ ಇವರ ಒಂದು ಕ್ಯಾರೆಕ್ಟರ್ ನೋಡ್ತಾ ಇದ್ರೆ ಪ್ರಭು ಶ್ರೀರಾಮನ್ನ ಸ್ವಲ್ಪ ಮಟ್ಟಿಗಾದ್ರೂ ಸರ್ ನೋಡೋ ತರ ಆಗುತ್ತೆ ಗುರು. ಆದ್ರೆ ನಾನು ಕನ್ನಡದಲ್ಲಿ ಟ್ರೈಲರ್ ನೋಡಿದಾಗ ಆ ಒಂದು ವಾಯ್ಸಿಗೆ, ಆ ಒಂದು ಫೇಸ್ ರಿಯಾಕ್ಷನ್ ಗೆ ಸೆಟ್ ಆಗ್ತಾ ಇರ್ಲಿಲ್ಲ. ಬಟ್ ಅಷ್ಟೊಂದು ಕರೆಂಟ್ ಆಗ್ಲಿಲ್ಲ. ಬಟ್ ಸೂಪರ್ ಫ್ಯಾಂಟಾಸ್ಟಿಕ್. ನಾನು ಮತ್ತೊಮ್ಮೆ ಹಿಂದಿಯಲ್ಲಿ ಕೂಡ ನೋಡಿದೆ, ಅವಾಗಂತೂ ತುಂಬಾ ನೀಟಾಗಿ ಕನೆಕ್ಟ್ ಆಯ್ತು. ಯಾಕಂತ ಹೇಳಿದ್ರೆ ಅವರ ಸ್ವಂತ ವಾಯ್ಸ್ ಇದೆ. ನಮ್ಮ ಯಶ್ ಅವರಂತೂ ಕೇಳ್ಬೇಕಾ. ಹಾಗೆ ಸಾಯಿ ಪಲ್ಲವಿ ಅವರು, ಒಬ್ಬ ನಿಜವಾಗ್ಲು ಯಾರೋ ಹೇಳ್ತಾ ಇದ್ರು ಸೀತೆ ಕ್ಯಾರೆಕ್ಟರ್ಗೆ ಸೆಟ್ ಆಗಲ್ಲ ಅಂತ. ಆದ್ರೆ ನಿಜವಾಗ್ಲು ಅವರು ಎಷ್ಟು ಮೆಲ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಕರ್ಗೋಗಿದ್ದಾರೆ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ. ಸೂಪರ್ ಆಗಿದೆ ಇವರು, ಸೂಪರ್ ಫ್ಯಾಂಟಾಸ್ಟಿಕ್. ಪ್ರತಿ ಒಬ್ಬರ ಕ್ಯಾರೆಕ್ಟರ್ ನೀಟಾಗಿ ಕಾಣ್ತಿದ್ರೆ, ಅದ್ರಲ್ಲೂ VFX ವರ್ಕ್. ನಮ್ಮ ಟೀಸರ್ ರಾಮ ಅನ್ನೋ ಒಂದು ಸಣ್ಣ ಟೀಸರ್ ಅಲ್ಲಿ ಬಂದಂತ VFX ವರ್ಕ್ ಬೇರೆನೆ ಇತ್ತು. ಇದ್ರಲ್ಲಿ ಬೇರೆನೆ ಇದೆ ಗುರು. ನಮ್ಮ ರಾಮಾಯಣವನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಈ ಲೆವೆಲ್ಗೆ ತೋರಿಸ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. VFX ವರ್ಕ್ ಒಂದು ತುಂಬಾ ನೀಟ್ ಆಗಿದೆ. ಆದ್ರೆ ಇನ್ನೊಂದು ಸ್ವಲ್ಪ ಬೆಟರ್ ಆಗ್ಬೋದಿತ್ತೇನೋ ಕ್ರಿಯೇಚರ್ಗಳಲ್ಲಿ ಮಾತ್ರ. ಸಾಕಾಗಿದೆ ಗುರು. ಮ್ಯೂಸಿಕ್ ಅಂತೂ ಕೇಳಂಗೆ ಇಲ್ಲ. ನಮ್ಮ ಸ್ವಂತ ನಾಡು ದೇಶದ ಬಗ್ಗೆ ಕೇಳ್ಬೇಕಾದ್ರೆ ಆ ಮ್ಯೂಸಿಕ್ ನ ಫೀಲ್ ಮಾಡೋದಿದೆಯಲ್ಲ, ಗೂಸ್ ಬಂಪ್ಸ್. ಸಕ್ಕತ್ತಾಗಿದೆ. ಹಾಗೆ ನಮ್ಮ ಲಾಸ್ಟ್ ಪಾಯಿಂಟ್, ನಮ್ಮ ಕನ್ನಡದ ಹೀರೋ ನಮ್ಮ ಯಶ್ ಅವರು. ಇವರ ಸ್ಕ್ರೀನ್ ಪ್ರೆಸೆನ್ಸ್ ಅಂದ್ರೆ ಆ ಒಂದು ಟ್ರೈಲರ್ ಅಲ್ಲಿ 80% ಭಾಗವನ್ನು ಇವರೇ ತಿಂದು ಬಿಸಾಕಿದ್ದಾರೆ ಗುರು. ಸಕ್ಕದಾಗಿದೆ. ಅವರ ಒಂದು ಫೇಸ್ ರಿಯಾಕ್ಷನ್, ಅವರು ಇನ್ವಾಲ್ವ್ ಆಗಿರೋ ರೀತಿ, ಅವರ ಒಂದು ಯುದ್ಧ ಮಾಡೋ ರೀತಿ, ಅವರ ಮಾತಾಡೋ ರೀತಿ ಎಲ್ಲ ಸೂಪರ್ ಆಗಿದೆ ಗುರು. ನಮ್ಮ ಪ್ರಭು ಶ್ರೀರಾಮ ಅವರನ್ನು ನೋಡ್ಲಿಕ್ಕೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ರಾವಣನನ್ನು ನೋಡ್ಲಿಕ್ಕಂತೂ ಸತ್ಯವಾಗಿ ಹೋಗ್ತಾರೆ. ನಿಜವಾಗ್ಲೂ ಈ ರಾವಣ ಅಂದ್ರೆ ನಮ್ಮ ಯಶ್ ಅವರು ಏನ್ ಆಕ್ಟಿಂಗ್ ಮಾಡಿದ್ದಾರೆ ಗುರು. ಗೂಸ್ ಬಂಪ್ಸ್, ಸೀರಿಯಸ್ಲಿ ಗೂಸ್ ಬಂಪ್ಸ್. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಇದೇ ತರ ಯಾರ್ಯಾರು ಇಷ್ಟ ಪಡ್ತಿದ್ರಲ್ಲ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ರಾವಣದ ಟ್ರೈಲರ್ ನಿಮ್ಗೆ ಹೇಗಾಯ್ತು ಅಂತ ತಿಳಿಸಿ ಪ್ಲೀಸ್. ಹಾಗೆ ನನ್ಗಂತೂ ಸೂಪರ್ ಆಗಿದೆ. ಸಿಗೋಣ ಮತ್ತೊಂದು ರಿವ್ಯೂ ಜೊತೆ. ಅಲ್ಲಿ ತನಕ ಸೈನಿಂಗ್ ಆಫ್, ಕಿರಣ್ ರಾಥೋಡ್. ಲೈಕ್, ಶೇರ್, ಕಮೆಂಟ್ ಮಾಡೋದು ಬರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.